ಮೂರತ್ತು ನಾವು ಜೈಲೂಟಾನೇ ತಿನ್ಬೇಕು. ನಾನು US ಹೋಗಕ್ಕಾಗಲ್ಲ, ನಿನಿಗೂ ಮದುವೆ ಆಗಲ್ಲ, ನಿನಿಗೂ ಕೆಲ್ಸಾನೇ ಹೋಗ್ಬಿಡತ್ತೆ. ಅವಳನ್ ಬಿಡೆ, ನೀನ್ ಫಸ್ಟ್ ಅವ್ರಿಗೆ ಕಾಲ್ ಮಾಡು. ಹಲೋ ಅಂಕಲ್, ಒಂದ್ ಪ್ರಾಬ್ಲಮ್ ಆಗಿದೆ. ಏನೇ ಇವಳು? ಹೇಳ್ಬಿಟ್ಟೆ ಕಣೆ, ನಾನ್ ನೋಡ್ಕೋತೀನಿ ಅಂತ ಹೇಳಿದ್ರು. ಓಕೆ ಸರಿ, ನಾವ್ ವೇಟ್ ಮಾಡೋಣ. ಯಾರೇ ಆಗಿರ್ಬೋದು, ಯಾರಾಗಿರ್ಬೋದು, ನೋಡೋಣ. ಅಂಕಲೇ ಇರ್ಬೋದು ಅನ್ಕೋತೀನಿ. ಅಲ್ಲ, ನೀವ್ಯಾರು? ಪೊಲೀಸ್. ಹಾ, ಎಲ್ಲೋದ ಅವನು? ಇವ್ರು ಹೆಂಗೆಲ್ಲ ಬಂದ್ರು? ಚೆನ್ನಾಗಿ ಕಟ್ಟಿದ್ದಾನೆ. ಚೆನ್ನಾಗಿ ಸಿಕ್ಕಾಕೊಂಡ್ಬಿಟ್ವೆ. ಭಯ ಆಗ್ತಾ ಇದೆ.
ನಡೀತು? ಏನ್ ನಡೆದಿರುತ್ತೆ ಅಂತ ನಾನು ಹೇಳಲಾ? ನಿಮ್ಮಲ್ಲೊಬ್ರು ಅವನನ್ನ ಲವ್ ಮಾಡಿದೀರಾ, ನಿಮ್ಗೆ ಒಳ್ಳೆ ಜಾಗದಲ್ಲಿ ಮದುವೆ ಫಿಕ್ಸ್ ಆಯ್ತು, ದುಡ್ಡಿರೋ ಪಾರ್ಟಿ ಸಿಕ್ಕಿದ ತಕ್ಷಣ ಇವನನ್ನ ಬಿಟ್ಟಾಕಕ್ಕೆ ಪ್ಲಾನ್ ಮಾಡಿದೀರಾ. ಆದ್ರೆ ಇದು ಅವನಿಗೆ ಗೊತ್ತಾಗಿ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡಕ್ಕೆ ಶುರು ಮಾಡಿದಾನೆ. 3 ಜನರು ಸೇರಿ ಬ್ಯಾಚಲರ್ ಪಾರ್ಟಿ ಅಂತ ಅವನ್ನ ಕರೆದು ಪ್ಲಾನ್ ಮಾಡಿ ಅವನನ್ನ ಕೊಂದಾಕ್ಬಿಟ್ರಿ. ಇಲ್ಲ ಮೇಡಮ್. ಹಾಗೆ ತಾನೇ? ಇಲ್ಲ ಮೇಡಮ್. ಇವಾಗ ಬೇರೆ ದಾರಿ ಇಲ್ದೆ ದೊಡ್ಡದಾಗಿ ಒಳ್ಳೆ ಬರ್ತಾರ ಅವನು ನಿಮ್ಮನ್ನ ಮಿಸ್ಯೂಸ್ ಮಾಡ್ಬಿಟ್ಟ, ಹಾಗ್ ಮಾಡ್ದ ಹೀಗ್ ಮಾಡ್ದ ಅಂತ ಹೇಳಿ ಹೊಸದಾಗಿ ಕಥೆ ಹೇಳ್ತಾ ಇದ್ದೀರಾ, ಹಾಗೆ ತಾನೇ? ಇಲ್ಲ ಮೇಡಮ್. ಇಲ್ಲ ಮೇಡಮ್. ಏನಿಲ್ಲ? ನೀವ್ ಅನ್ಕೊಂಡಿದ್ದಾರ ಏನು ಇಲ್ಲ ಮೇಡಮ್. ನಾನು ಹೇಳಿದ್ದೆ ನಿಜ ಮೇಡಮ್. ನಮ್ಮನ್ನ ನಂಬಿ ಮೇಡಮ್. Shut up. ಪ್ಲೀಸ್ ಮೇಡಮ್, ನೀವ್ ಹೇಳಿದ್ ಯಾವ್ದು ನಿಜ ಇಲ್ಲ ಮೇಡಮ್. ಇಲ್ಲಿ ನಡೆದಿದ್ ಯಾವ್ದು ಬಚ್ಚಿಡ್ದೆ ಎಲ್ಲಾನು ನಿಮ್ಮ ಹತ್ರ ಹೇಳ್ಬಿಟ್ಟೆ ಮೇಡಮ್. ಅದೇ ನಿಜ ಮೇಡಮ್. ಪ್ಲೀಸ್ ನಂಬಿ ಮೇಡಮ್. ಪ್ಲೀಸ್ ಮೇಡಮ್, ದಯವಿಟ್ಟು ನನ್ನ ಬಾಳನ್ನ ಹಾಳು ಮಾಡಬೇಡಿ ಮೇಡಮ್. ಹಾಗ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಇಷ್ಟೊತ್ತಿಗೆಲ್ಲ ನಿಮ್ ಕಥೆನೇ ಮುಗ್ದೋಗಿರತ್ತೆ. ಹೀಗ್ ಕೂತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ. ರಮೇಶ್ ಹೇಳಿನೇ ನಾನು ಇಲ್ಲಿಗೆ ಬಂದೆ. ನನ್ಗೆಲ್ಲ ಗೊತ್ತು. ಸೋನಾ ಯಾರು? ಮದುಮಗಳು ಯಾರು? ನಾನೇ ಮೇಡಮ್. ನಿನ್ನನ್ನೇ ಮಿಸ್ಯೂಸ್ ಮಾಡಿದ್ನಾ? ಇದೆಲ್ಲ ಬೇಕಿತ್ತ ನಿಮ್ಗೆ? ಬೇರೆ ಪೊಲೀಸ್ನವ್ರು ಆಗಿದ್ರೆ ಏನ್ ಮಾಡ್ತಿದ್ರು ಅಂತ ಗೊತ್ತಾ? ಹೀಗೆ ಮಾಡಿರ್ತಾರೆ. ಇಷ್ಟೊತ್ತಿಗೆ ನೀವು 3 ಜನ ಕಂಬಿ ಎನ್ನಿಸ್ತಾ ಇದ್ದಿರ್ತೀರಾ. ಏನೋ ನಿಮ್ ಟೈಮ್ ಚೆನ್ನಾಗಿದೆ, ಫೋನ್ ನನಗ್ ಮಾಡಿದ್ರು. ಇಲ್ಲ ಅಂದ್ರೆ ಮುಗ್ದೋಯ್ತು. ಓಕೆ ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಕಣ್ಣೋರ್ಸ್ಕೊಳ್ಳಮ್ಮ, ಅಳ್ಬೇಡ ಅಳ್ಬೇಡ, ಎಲ್ಲ ನೋಡ್ಕೊಳ್ಳೋಣ. ರಮೇಶ್ ನಡೆದಿದ್ದೆಲ್ಲ ಹೇಳ್ಬಿಟ್ರು, ನಿಮ್ಮನ್ನ ನಾನ್ ಕಾಪಾಡ್ತೀನಿ. ಓಕೆ? ಸ್ವಲ್ಪ ನಗರಮ್ಮ, ಏನೂ ಆಗೋದಿಲ್ಲ, ಏನು ತೊಂದರೆ ಇಲ್ಲ. ಅವನು ನಿಮ್ಮ ಹತ್ರ ಮಿಸ್ಬಿಹೇವ್ ಮಾಡಕ್ ಬಂದ, ಸೆಲ್ಫ್ ಡಿಫೆನ್ಸ್ಗೋಸ್ಕರ ನೀವು ಈ ತರ ಮಾಡಿದ್ದೀರಾ. ಏನಮ್ಮ, ಕರೆಕ್ಟ್ ತಾನೇ? ಹೆಮ್ಮೆ ಪಡೆಯೋ ವಿಷಯನೇ. ಆದ್ರೆ ಇದೆಲ್ಲ ಬೇಕಿತ್ತ? ಯೋಚನೆ ಮಾಡಿ. ಗಂಡಸ್ರಿಗೆ ಈಕ್ವಲ್ ಆಗಿ ಎಂಜಾಯ್ ಮಾಡ್ಬೇಕನ್ನೋದ್ರಲ್ಲಿ ತಪ್ಪೇನಿಲ್ಲ, ಆದ್ರೆ ಅದು ಸೇಫ್ ಝೋನ್ ಅಲ್ಲಿ ಇರಬೇಕು. ಮನೆಯವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇತ್ತು ಅಂದ್ರೆ ಆದಷ್ಟು ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡಬಹುದು. ಏನು ತೊಂದರೆ ಇಲ್ಲ, ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಹಲೋ, ನಾನು ಹೇಳೋದನ್ನ ನೋಟ್ ಮಾಡ್ಕೊಳ್ಳಿ. SRK ಗೆಸ್ಟ್ ಹೌಸಲ್ಲಿ ಕೆಲಸ ಮಾಡೋ ಹುಡುಗ ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಆಗಿ ರಾತ್ರಿ ರೂಮನ್ನ ಕ್ಲೀನ್ ಮಾಡುವಾಗ ಕೆಳಗಡೆ ನೀರು ಬಿದ್ದಿರೋದು ಗೊತ್ತಿಲ್ಲದೆ ಆ ಕೆಲಸದವನು ಅದರಲ್ಲಿ ಕಾಲಿಟ್ಟು ಜಾರಿ ಬಿದ್ದು ತಲೆ ಹಿಂದ್ಗಡೆ ತಾಗಿ ಸ್ಪಾಟ್ ಔಟು. ಇಟ್ಸ್ ಅ ಪ್ಯೂರ್ಲಿ ಆಕ್ಸಿಡೆಂಟ್ ಡೆತ್. ಲೊಕೇಶನ್ ಕಳಿಸ್ತೀನಿ, ಬೇಗ ಬನ್ನಿ. ನಮ್ಮ ಸೈಡ್ ಫಾರ್ಮಾಲಿಟೀಸ್ನ ಕಂಪ್ಲೀಟ್ ಮಾಡಿಬಿಡಿ. ಟೀಮ್ಗೂ ಇನ್ಫಾರ್ಮ್ ಮಾಡಿಬಿಡಿ. ಓಕೆ? ಎನಿವೇ, ಹ್ಯಾಪಿ ಮ್ಯಾರಿಡ್ ಲೈಫ್.